ಇಂದು ದೆಹಲಿಗೆ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಭೇಟಿಯನ್ನು ನೀಡ್ತಾ ಇದ್ದು ಬೆಳಗ್ಗೆ 9:30ಕ್ಕೆ ಈಗಾಗಲೇ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ತೆರಳಿದ್ದಾರೆ. ಸಂಪುಟ ರಚನೆ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆಯನ್ನು ನಡೆಸಲಿದ್ದಾರೆ ಇಬ್ಬರು ನಾಯಕರು. ದೆಹಲಿಯಲ್ಲಿರುವಂತಹ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಚರ್ಚೆಯನ್ನು ನಡೆಸಲಾಗುತ್ತೆ. ಸುರ್ಜಿವಾಲಾ ಹಾಗೆ ಕೆಸಿ ವೇಣುಗೋಪಾಲ್ ಉಪಸ್ಥಿತಿಯಲ್ಲಿ ಚರ್ಚೆಯನ್ನು ನಡೆಸಲಾಗುತ್ತೆ. ಸಚಿವಾಕಾಂಕ್ಷಿಗಳ ಪಟ್ಟಿಯನ್ನ ಡಿಕೆ ಶಿವಕುಮಾರ್ ನೀಡಲಿದ್ದಾರೆ. ಸಿದ್ದರಾಮಯ್ಯ ಕೂಡ ತಮ್ಮ ಪಟ್ಟಿಯನ್ನ ನೀಡಲಿದ್ದಾರೆ. ಡಿಕೆಶಿ ಹಾಗೂ ಸಿದ್ದರಾಮಯ್ಯ Hotel Management with AI. Join IIHM, International Institute of Hotel Management. ಇಬ್ಬರೂ ಕೂಡ ಪಟ್ಟಿಯನ್ನ ನೀಡಲಿದ್ದಾರೆ. ಯಾರು ಸಚಿವ ಸಂಪುಟ ಸೇರಬೇಕು ಅಂತ ಹೈಕಮಾಂಡ್ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ. ಇಬ್ಬರ ಪಟ್ಟಿಯನ್ನ ಪರಾಮರ್ಶಿಸಿ ಫೈನಲ್ ಮಾಡಲಿದೆ ಹೈಕಮಾಂಡ್. ನಾನು ಸಿದ್ದರಾಮಯ್ಯನವರು ಇಂದು ದೆಹಲಿಗೆ ಹೋಗ್ತಾ ಇದ್ದೇವೆ. ಬೆಂಗಳೂರಿನಲ್ಲಿ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದು. ಎಚ್ಎಎಲ್ಗೆ ತೆರಳಿದಂತಹ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಸದಾಶಿವನಗರದ ನಿವಾಸದಿಂದ ನೇರವಾಗಿ ಎಚ್ಎಎಲ್ಗೆ ತೆರಳಿದ್ದಾರೆ. ಸಿದ್ದರಾಮಯ್ಯ ಜೊತೆ ದೆಹಲಿಗೆ ತೆರಳುತ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಇಬ್ಬರೂ ನಾಯಕರು ಕೂಡ ಒಟ್ಟಿಗೆ ದೆಹಲಿಗೆ ತೆರಳುತ್ತಾ ಇದ್ದಾರೆ. ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಕೂಡ ದೆಹಲಿಗೆ ತೆರಳುತ್ತಾ ಇದ್ದು, ಸಿದ್ದರಾಮಯ್ಯನವರು ಕೂಡ ಜೊತೆಯಲ್ಲೇ ತೆರಳುತ್ತಾ ಇದ್ದಾರೆ. ಇಬ್ಬರೂ ಕೂಡ ಈಗಾಗಲೇ ಪಟ್ಟಿಯನ್ನ ಸಿದ್ಧ ಮಾಡಿಕೊಂಡಿದ್ದು, ಸಿದ್ದರಾಮಯ್ಯ ಕೂಡ ಈಗ ಮೂವರಿಗೆ ಡಿಸಿಎಂ ಸ್ಥಾನವನ್ನು ಕೊಡಬೇಕು ಅಂತ ಪಟ್ಟು ಹಿಡಿದುಕೊಳ್ತಿದ್ದಾರೆ. ಜೊತೆಗೆ ಇಂತಿಂತವರಿಗೆ ಇಂತಿಷ್ಟೇ ಖಾತೆಗಳನ್ನು ಕೊಡಬೇಕು ಅಂತ ಪಟ್ಟಿ ಕೂಡ ಸಿದ್ಧ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೇಸರಿ ಶಾಲನ್ನ ಕೊಡ್ತೀವಿ ನಾವು ಅನ್ನುವಂತ ಅಭಿಯಾನವನ್ನು ಬಿಜೆಪಿ ನಾಯಕರುಗಳು ಮಾಡಿದ್ದಾರೆ ಸರ್. ಆಮೇಲೆ ಮಾತಾಡೋಣ. ಕೇಸರಿ ಶಾಲ್ ಬೇಕು, ರಾಷ್ಟ್ರಧ್ವಜದ ಶಾಲ್ ಬೇಕು, ಅವೆಲ್ಲ ಆಮೇಲೆ ಚರ್ಚೆ ಮಾಡೋಣ. ಈಗೆಲ್ಲ ಚರ್ಚೆ ಮಾಡೋದಲ್ಲ. ಸೊ ನಾ ದೆಹಲಿಗೆ ನಾನು ಸಿದ್ದರಾಮಯ್ಯ ಸಾಹೇಬರು ಹೋಗ್ತಾ ಇದ್ದೀವಿ. ಕೇಸರಿ ಶಾಲನ್ನ ಕೊಡ್ತೀವಿ ನಾವು ಅನ್ನುವಂತ ಅಭಿಯಾನವನ್ನು ಬಿಜೆಪಿ ನಾಯಕರುಗಳು ಮಾಡಿದ್ದಾರೆ ಸರ್. ಆಮೇಲೆ ಮಾತಾಡೋಣ. ಕೇಸರಿ ಶಾಲ್ ಬೇಕು, ರಾಷ್ಟ್ರಧ್ವಜದ ಶಾಲ್ ಬೇಕು, ಅವೆಲ್ಲ ಆಮೇಲೆ ಚರ್ಚೆ ಮಾಡೋಣ. ಈಗೆಲ್ಲ ಚರ್ಚೆ ಮಾಡೋದಲ್ಲ. ಸೊ ನಾ ದೆಹಲಿಗೆ ನಾನು ಸಿದ್ದರಾಮಯ್ಯ ಸಾಹೇಬರು ಹೋಗ್ತಾ ಇದ್ದೀವಿ.